ಇನ್ನು ಸಚಿವ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನಾವು ಅದನ್ನ ಸಂವಿಧಾನದ ಪ್ರಕಾರ ಪರಿಶೀಲನೆ ಮಾಡ್ತೇವೆ. ಇವತ್ತು ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿರೋದು ವಿಧಾನಸೌಧದಲ್ಲಿ. ಶಾಸಕ ಯತ್ನಾಳ್ ಏನ್ ಹೇಳಿದ್ದಾರೋ ನಾನು ನೋಡಿಲ್ಲ. ಯತ್ನಾಳ್ ಸವಾಲನ್ನ ಸ್ವೀಕರಿಸ್ತಾರಾ ನೋಡೋಣ. ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಅವರು ಹಾಕಿರುವಂತಹ ಸವಾಲನ್ನ ಸ್ವೀಕಾರ ಮಾಡ್ತಾರಾ? ಶಿವಾನಂದ ಪಾಟೀಲ್ ರಾಜೀನಾಮೆ ಪತ್ರವನ್ನ ಪರಿಶೀಲನೆ ಮಾಡಿ ನೋಡ್ತೇನೆ. ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿರೋದು. ಇನ್ನು ಯುಟಿ ಖಾದರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ಇವತ್ತು ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್, ಇದನ್ನ ಹೆಂಗೆ ನೋಡ್ತೀರಿ ಸರ್ ಅಂತ? ಇಲ್ಲ, ಅವರ ರಾಜೀನಾಮೆ ಪತ್ರ ಕೊಟ್ಟಿದ್ದಾರೆ. ಸಂವಿಧಾನ ನಿಯಮಕ್ಕೆ ಮತ್ತು ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಏನಿದೆಯಾ ಅದರ ಪ್ರಕಾರ ನಾವು ಅದನ್ನು ಕ್ರಮ ತಗೊಳ್ತೇನೆ. ಸರ್ ಮನನೊಂದಿದೆ ಅಂತ ಹೇಳ್ತಾರೆ. ಈಗ ಶಾಸಕ ಯತ್ನಾಳ್ ಅವರು ಮಾತಾಡಿ ಸರಿ ಅನ್ಸ್ತಾರೆ ಈ ಬಗ್ಗೆ? ನಂಗೆ ಗೊತ್ತಿಲ್ಲ, ಅದನ್ನ ನೋಡ್ತೇನೆ. ಟೆಕ್ನಿಕಲ್ ಆಗಿ ಹೇಳಿದ್ದಾರೆ, ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನಾನು ರಾಜೀನಾಮೆ ಅಂಗೀಕಾರ ಮಾಡಿ ಅಂತ ಹೇಳಿದ್ದಾರೆ. ಇದು ಹೆಂಗ್ ಸರ್ ಅಂತ? ಸಿಂಧುತ್ವ ಇದೆ ಸರ್, ಅದಕ್ಕೆ ಏನಿದೆಯಾ ಇಲ್ವ ಅಂತ ಹೇಳಿ ನೋಡುವ. ಈಗ ಅವರು ಚಾಲೆಂಜ್ ಹಾಕಿದ್ದಾರೆ, ಅದನ್ನ ಯಾರು ಸ್ವೀಕರಿಸ್ತಾ ಇಲ್ಲ ಅಂತ ನೋಡ್ಬೇಕಲ್ಲ. ಆಯ್ತು, ಥ್ಯಾಂಕ್ ಯು. ಇದಿಷ್ಟು ಯುಟಿ ಖಾದರ್ ಅವರ ಮಾತುಗಳು. ಅವರು ಚಾಲೆಂಜ್ ಹಾಕಿದ್ದಾರೆ, ಚಾಲೆಂಜ್ ಸ್ವೀಕಾರ ಆಗುತ್ತಾ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಯುಟಿ ಖಾದರ್ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.